ಚಂದ್ರಾಪಟ್ಟಣ ತಾಲೂಕು ಶ್ರವಣಬೆಳಗೊಳ ಪೊಲೀಸ್ ಸ್ಟೇಷನ್ನು ಮತ್ತು ಕುಶಾಲನಗರ ಪೊಲೀಸ್ ಸ್ಟೇಷನ್ನು, ಸೋಮವಾರಪೇಟೆ ಪೊಲೀಸ್ ಸ್ಟೇಷನ್ನು, ಸಕಲೇಶ್ಪುರ ಟೌನ್ ಪೊಲೀಸ್ ಸ್ಟೇಷನ್ನು ಮತ್ತು ಬೆಂಗಳೂರಿನಲ್ಲಿ ಒಂದು 4 ವರ್ಷ ಕೆಲಸ ಮಾಡ್ತೀನಿ. ಇದು ನನ್ನ 6ನೇ ಪೊಲೀಸ್ ಸ್ಟೇಷನ್ನು. ಈ ಹಿಂದೆ ಪ್ರಕಾಶ್ ಎತ್ತಿನ ಮನೆಗೆ ಅವರು ಕೆಲಸ ಮಾಡ್ತಾಯಿದ್ರು. ಅವ್ರ ಜಾಗದಲ್ಲಿ ಪ್ರತಿ ತಿಂಗಳು ಪೊಲೀಸ್ ಠಾಣೆಯಲ್ಲಿ SC/ST ಮೀಟಿಂಗನ್ನು ಕಂಪಲ್ಸರಿ ಮಾಡಬೇಕು. ಇದು ಸರ್ಕಾರಿ ಆದೇಶ ಇದೆ. ಅದ್ರ ಪ್ರಕಾರವಾಗಿ ಈ ದಿನ ನಾವು ನಮ್ಮ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಒಂದು SC/ST ಕುಂದುಕೊರತೆಗಳ ಮೀಟಿಂಗನ್ನು ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಕೂಡ ಬಂದಿದ್ದೀವಿ. ತಮ್ಮೆಲ್ಲರೂ ಕೂಡ ನಮ್ಮ ಬೆಟ್ಟದಪುರ ಪೊಲೀಸ್ ಠಾಣೆ ವತಿಯಿಂದ ಹೃತ್ಪೂರ್ವಕವಾದ ಒಂದು ಸ್ವಾಗತ ವಹಿಸ್ತೀನಿ. ಅನಿಲ್ ಕುಮಾರ್ ಮತ್ತು ದೇವೇಗೌಡ ಅಂತ ಅಂದ್ಬಿಟ್ಟು ಇಬ್ಬರು ಯಾರೇ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಕಂಪ್ಲೇಂಟ್ ಕೊಟ್ಟವರ ಕ್ರೈಮ್ ನಂಬರು 2ನೇದಾಗಿರ್ತಿತ್ತು. ಕಂಪ್ಲೇಂಟ್ ಕೊಡದೇ ಕರೆ ಮೇಲೆ ಅವರೇ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರಲ್ಲ ಅವ್ರ ಕ್ರೈಮು ಮೊದಲನೇದಾಗಿತ್ತು. ದಯವಿಟ್ಟು ನಾವು ಅವಧಿವಾದರೂ ಕೂಡ ಇಂಥ ವ್ಯವಸ್ಥೆ ಪ್ರವೃತ್ತಿ ಮಾಡೋದು. ಯಾಕೆ ಹೇಳ್ತೀವಿ ಅಂತಂದರೆ ನೊಂದವ್ರಿಗೆ ಇದು ಭಾರಿ ಇದಾಗುತ್ತೆ. ಇದು ಕಂಪ್ಲೇಂಟ್ ಕೊಟ್ಟರಲ್ವ ಕ್ರೈಮ್ ನಂಬರು ಇವ್ರು ಕೊಟ್ಟಿದ್ದು ಇರೋದಾಗಿರ್ಬೋದು, ನಾನು ಕೊಟ್ಟಿದ್ದು ನಂದಾಗಿ. ಆದರೆ ಇವ್ರು ಕೊಡ್ದೇ ನಾನು ಕೊಟ್ಟಿದ್ರೆ ನನ್ನ ಕ್ರೈಮ್ ನಂಬರ್ ಆಗದೇ ಇವ್ರು ಕರ್ಕೊಂಡು ನೀವೇ ಕಂಪ್ಲೇಂಟ್ ಬರ್ಕೊಂಡು ಇವ್ರು ಕಂಪ್ಲೇಂಟ್ ಕ್ರೈಮ್ ನಂಬರ್ ಬಂದು ಮಾಡ್ಬೋದು. ನನ್ನ ಕ್ರೈಮ್ ನಂಬರ್ ಅಡ್ಜಸ್ಟ್ ಮಾಡ್ತಿರಲ್ಲ, ಅದು ನ್ಯಾಯಕ್ಕೆ ಅತಿವಾದ ಸಂಗತಿ ಅಲ್ಲ. ಇವರ ನೇತೃತ್ವದಲ್ಲಿ ಸಂಘಟನೆಗೆಲ್ಲ ಬಂದ್ವಿ. ಇದುವರೆಗೂ ನೋಡ್ಕೊಂಡು ಬರ್ತಾ ಇದ್ದೀವಿ. ಕಾನೂನುಗಳ ಬದಲಾವಣೆಗಳನ್ನ ಇತ್ತೀಚೆಗೆ ನೋಡುವಾಗ ಬೇಕಾಗ್ತದೆ. ಹೇಳಿದ್ರಲ್ಲ ಹಂಗೆ ಈ ರಾಜಕೀಯ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅಷ್ಟು ಮುಂದೆ ಹೋಗೋದಿಲ್ಲ. ಆದರೆ ನಮಗೆ ಬಂದಿರತಕ್ಕಂಥ ಏನಪ್ಪ ಅಂದರೆ ಅರವಟ್ಟೆಯಲ್ಲೇ ಸತ್ಯ ಇರಬೇಕು, ನ್ಯಾಯ ಇರಬೇಕು, ಧರ್ಮ ಇರಬೇಕು ಅಂತಕ್ಕಂಥದ್ದು. ನಮ್ಮ ಸಿದ್ಧಾಂತಗಳೇನಪ್ಪ ಅಂದರೆ ಬುದ್ಧ ಮತ್ತು ಅಂಬೇಡ್ಕರ್ ಅಂತೇಳಿ ಭಾಳಷ್ಟು ತತ್ವಗಳ ಸಿದ್ಧಾಂತಗಳು ಅಳವಡಿಸ್ಕೊಂಡು ಅಲ್ಪ ಸ್ವಲ್ಪ ಜೀವನದಲ್ಲಿ ಇಟ್ಕೊಂಡು ಹೋಗೋ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಎಲ್ಲಿ ನೋವಾಗುತ್ತೆ ಅಂದರೆ ಕಾನೂನು ಸುವ್ಯವಸ್ಥೆ ಬಂದಾಗ ಪೊಲೀಸ್ ಇಲಾಖೆಗಳಿಗೆ ನಾವು ಹೇಳಿದಾಗ ಸರ್ ಇದಾಗಿದೆ, ಅನ್ಯಾಯ ಆಗಿದೆ ಅಂತ ಕಡೆ ಹೋಗ್ಬೇಕು, ನೋಡ್ಬೇಕು ಅಂದಾಗ ಹೋಗಿ ನೋಡ್ಬೇಕು, ಸತ್ಯ ಏನಿದೆ ಅದನ್ನು ಹೇಳಬೇಕು, ಕೇಳಬೇಕಾಗುತ್ತೆ. ಲೀಡ್ರೇ ತಪ್ಪು ಮಾಡಿದ್ರು ನೀನು ತಪ್ಪಪ್ಪ ಅಂತ ಹೇಳಿದಾಗ ಲೀಡ್ರು ಅರ್ಥ ಆಗುತ್ತೆ. ಏನಾಗುತ್ತೆ, ಕೆಲವು ನಮ್ಮ ತಿಳುವಳಿಕೆ ಅಂದರೆ ನಾವೇನೇನು ಮಾಡ್ತೀವಿ, ನಾವು ಮಾಡೋದೆಲ್ಲ ಸರಿ ಅಂತ ಹೇಳ್ಕೊಂಡು ಹೋಗೋದು ಕೂಡ ತಪ್ಪು. ನಾವು ಏನು ಮಾಡ್ತೀವಿ ಅದು ಒಳ್ಳೆಯದು ಅಂತ ಸಮಾಜದಲ್ಲಿ ಅದು ಪ್ರತಿಬಿಂಬಿಸಿ ವಾಪಸ್ ಅದು ರಿಟರ್ನ್ ಬಂದಾಗಲೇ ಒಳ್ಳೆಯದು ಅನ್ನೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ನಾವು ಕಂದಾಯ ಇಲಾಖೆಗೆ ಹೋದಾಗ ಕಂದಾಯ ಇಲಾಖೆಯಲ್ಲಿ ಭೂ ಸಮಸ್ಯೆಗಳು ನಮ್ಮವರದ್ದು ಮಾಡಿಸ್ತೀವಿ. ಒತ್ತುವರಿ ಮಾಡ್ಕೊತಾರೆ, ಕೇಳಕ್ಕೆ ಹೋದಾಗ ದೌರ್ಜನ್ಯ ಮಾಡೋದು ದಲಿತರು ಅಂತ ನಮ್ಮೇಲೆ ಸುಳ್ಳು ಹೇಳ್ತಾರೆ. ನಿಜವಾಗಿ ದಲಿತರು ಏನಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಬೆಲೆ ಸಿಗಲ್ಲ. ಮತ್ತು ನೀವು ಹೇಳಿದಾಗೆ ಕೆಲವೊಂದು ಕಡೆ ಕಾಂಪ್ರಮೈಸ್ ಮಾಡೋದು, ಏನೋ ಒಂಥರ ಕಮಿಟ್ ಆಗೋದು, ಇವೆಲ್ಲ ಆಗಿ ಕಾನೂನು ಒಂಥರ ಗೊಂದಲದಲ್ಲಿ ಕೂತಿದೆ. ನಾವು ಹೇಳೋದೇನು ಅಂದರೆ ಸತ್ಯ ಸತ್ಯವಾಗಿ ಉಳಿಬೇಕು, ನ್ಯಾಯ ನ್ಯಾಯವಾಗಿ ಉಳಿಬೇಕು, ಕಾನೂನು ಕಾನೂನಾಗೆ ಉಳಿಬೇಕು ಅನ್ನೋದಾದರೆ ಪೊಲೀಸ್ ಇಲಾಖೆಗೆ ಹೆಚ್ಚು ಜವಾಬ್ದಾರಿ, ಬೇರೆ ಇಲಾಖೆಗೆ ತುಂಬ ಜವಾಬ್ದಾರಿ ಇಲ್ಲ. ನಿಮಗೆ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಕೆಲವೊಂದು ಜಮೀನು ವ್ಯವಸ್ಥೆ ಇದಾಗ್ತಾ ಇದೆ ಅಂದರೆ ಅಲ್ಲಿ ಸಡನ್ನಾಗಿ ಹೋಗಬೇಕು, ಅಲ್ಲಿ ಶಾಂತಿಗೊಳಿಸುವಂಥ ಕೆಲಸ ಮಾಡಬೇಕು, ತಿಳಿಗೊಳಿಸುವಂಥ ಕೆಲಸ ಮಾಡಬೇಕು. ಹಲವಾರು ಸಮಸ್ಯೆಗಳು ಪೊಲೀಸ್ ಇಲಾಖೆಗೆ ಬರುತ್ತೆ. ಆದರೆ ನಮ್ಮ ಜನ ನೊಂದ ತಕ್ಷಣ ಏನೇ ಏಟಾಗಿರಲಿ, ಏನೇ ಆಗಿರಲಿ, ಜಮೀನ್ದಾಗಿರಲಿ, ಆಕ್ಸಿಡೆಂಟ್ ಆಗಿರಲಿ, ಮತ್ತೊಂದು ಏನೇ ಬಂದು ಫಸ್ಟ್ ಇನ್ಫಾರ್ಮೇಷನ್ ಪೊಲೀಸ್ ಸ್ಟೇಷನ್ ಕೊಡ್ತಾರೆ. ಫಸ್ಟ್ ಅವ್ರಿಗೆ ಈ ಮನುಷ್ಯನಿಗೆ ನೀರು ಕೊಟ್ಟಂಗೆ ನೀವು ಪೊಲೀಸ್ ಇಲಾಖೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಕೆಲವರು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಮಾಡೋದಂತೂ ಹೇಳೋದಿಲ್ಲ. ಬಟ್ ಎಲ್ಲವೂ ನಾವು ನೋಡ್ತಾ ಬಂದಿದ್ದೀವಿ. ಬಟ್ ಮಾಡಬೇಕು, ಮಾಡಿದ್ರೆ ಸಮಾಜಕ್ಕೊಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತದೆ. ಕಾನೂನು ಕಾಪಾಡೋರೇ ಕಾನೂನ ಕಾಪಾಡಲಿಲ್ಲ ಅಂದರೆ ನಾವುಗಳು ಏನು ಮಾಡೋಕ್ಕೆ ಸಾಧ್ಯ? ನಾವು ಹೇಳ್ತೀವಿ ಯಾವ ಪೊಲೀಸರು ಬಂದರೆ ಏನು ಕಿತ್ಕೊತೀನಿ ಅಂತ ಮಾತಾಡ್ತಿದ್ದಾರೆ. ಒಂದು ಸರ್ ಜೊತೆಗೆ ನಾವು ಇಲ್ಲಿ ನಮ್ಮ ಈ ಹಿರಿಯವರು ಹೇಳ್ದಂಗೆ ಯಾವುದೇ ಕಂಪ್ಲೇಂಟ್ಗಳು ಬಂದರೂ ಸರ್ ಈಗ ಏನಾದರೂ ಅನ್ಯಾಯ ಆಗಿದೆ ಅಂತ ಹೇಳಿ ತಮ್ಮ ಹತ್ರ ಬಂದರೆ ಕೌಂಟರ್ ಕಂಪ್ಲೇಂಟ್ ಕೊಡಿಸೋದು, ಕೌಂಟರ್ ಕಂಪ್ಲೇಂಟ್ ಅವನು ಕರೆದುಬಿಟ್ಟು ತಮ್ಮ ಕೌಂಟರ್ ಕಂಪ್ಲೇಂಟ್ ಕೊಡಿಸ್ತಾರೆ. ಈ ಪದ್ಧತಿನೂ ಕೂಡ ಇದೆ ಇಲ್ಲಿ. ಅದನ್ನು ತಮ್ಮ ಅವಧಿನಲ್ಲಿ ಕೊನೆಗಾಣಿಸ್ಬೇಕು. ಬಾಬಾ ಸಾಹೇಬ್ರ ಕನಸು ಏನಿತ್ತು ಸರ್, ನೀವೇನು ಸಂವಿಧಾನನ ನಾನು ರಕ್ಷಣೆ ಮಾಡ್ತೀನಿ ಅಂತೇಳಿ ಪ್ರಮಾಣ ವಚನ ಮಾಡಿ ನೀವು ಹುದ್ದೆ ತಗೊಂಡಿದ್ದೀರ ಸರ್. ಆ ಥರದಲ್ಲೇ ಈ ಶೋಷಿತ ಸಮಾಜಗಳಿಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಕೇಳ್ತಿರ್ತ ಕಳಕಳಿಯಾಗಿ ಅದ್ಭುತವಾಗಿ ಕೆಲಸ ಮಾಡಿ ಸರ್. ಹಿಂದೆ ಹೋಗೋದವರೆಗೂ ಚೆನ್ನಾಗಿ ಮಾಡಿದ್ದಾರೆ, ನೀವೂ ಆ ರೀತಿ ಕೆಲಸ ಮಾಡಿ ಸರ್. ಶೋಷಿತರಿಗೆ ನ್ಯಾಯ ಕೊಡೋ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಅಂತೇಳಿ ಹಾರೈಸ್ತಾ ನಿಮ್ಗೆ ಇದು ಮಾಡ್ತೀವಿ ಸರ್. ಅವ್ರು ಏನು ಮಾಡ್ತಾರೆ, ಏನು ಬಿಡ್ತಾರೆ, ಈಗ ಹಿರಿಯವ್ರು ಬಂದು ಗೌರವ ಇಲ್ಲ. ಆ ನಿಟ್ಟಲ್ಲಿ ಇದ್ದಾಗ ನಿಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಭಯ ಇಲ್ಲ ಅಂತ ಅಂದಾಗ
ಮತ್ತು ಹುಡುಗರುಗಳು ಎಲ್ಲಿ ಬದಲಾವಣೆ ಆಗೋದು? ಇವತ್ತಿನ ಸಮಾಜ ಯಾವ ಕಡೆ ಹೋಯ್ತಾ ಇದೆ ಅಂತ ನಮಗೆ ತುಂಬ ಭಯ ಆಯ್ತದೆ. ಇವತ್ತು ಬೀದಿ ಒಳಗಡೆ ನಡ್ಕೊಂಡು ಓಡಾಡೋಕೆ ಹಾಕಿಲ್ಲ 6 ಗಂಟೆ ಮೇಲೆ. ಇವತ್ತು ಆ ದರಿದ್ರ ಏನೋ ಎಣ್ಣೆನ ಇಡೀ ಹಳ್ಳಿಗೆ ಬಿಟ್ಟು ಇವತ್ತು ಹೆಂಗಾಗಿದೆ ಅಂದರೆ, ಈಗ ಹಿರಿಯರು ಇವ್ರು ಬರ್ತಾರೆ, ಇವ್ರಿಗೆ ನಾವು ಗೌರವ ಕೊಡೋಕೆ ಆಯ್ತಾ ಇಲ್ಲ. ಈಗ ಕಾಲ ಮೇಲೆ ಕಾಲ ಹಾಕೊಂಡು ದೌಲತ್ ಮೆರೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ನೀವು ಪೊಲೀಸ್ ಇಲಾಖೆಯಿಂದ ನಮಗೆ ರಕ್ಷಣೆ ಮತ್ತು ನ್ಯಾಯ ಇಲ್ಲ ಅಂತ ಅಂದಾಗ ತುಂಬ ಕಷ್ಟ ಆಗುತ್ತೆ ಸರ್. ಅದು ನಾನು ಅಟೆಂಡ್ ಮಾಡ್ತೀನಿ. ಆ ಥರದ್ದು ಏನೇ ಸಮಸ್ಯೆ ಇದ್ರು ನಮ್ಮ ಪೊಲೀಸ್ನವ್ರು, ನಾನು ಯಾವುದೇ ಕಂಪ್ಲೇಂಟ್ ಬಂದರೂ ನನಗೆ ನೇರವಾಗಿ ಹೇಳಬೇಕು. ಈಗ ನಿನ್ನೆ ನಾನು ಬ್ರೀಫಿಂಗ್ ಮಾಡ್ತೀನಿ, ಮಿನಿಸ್ಟರ್ ದಿನ ಕಾರ್ಯಕ್ರಮ ಇದ್ದು, SP ಆಫೀಸರ್ ಒಂದು ಮೀಟಿಂಗ್ ಇದ್ದು, ನನಗೆ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಇನ್ವಾಲ್ವ್ಮೆಂಟ್ ಆಗೋಕ್ಕೆ ಆಗಿತ್ತು. ನಾನು ಫಸ್ಟ್ ದಿನ ನಮ್ಮ ಸ್ಟಾಫ್ ಕಾರ್ಡ್ ಮೀಟಿಂಗ್ ಮಾಡಿ ಇದೇ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು, ಯಾವುದೇ ಕಂಪ್ಲೇಂಟ್ ಬಂದು ನನ್ನ ಗಮನಕ್ಕೆ ತರಬೇಕು, ಇಮಿಡಿಯೇಟ್ಲಿ ಅಟೆಂಡ್ ಆಗಬೇಕು. ಈಗ ನಮ್ಮಲ್ಲಿ ಡೇ ನೈಟು 3 ಶಿಫ್ಟ್ ಇರ್ತದೆ. ನಂದು ಕಂಪ್ಲೇಂಟ್ ರಿಸೀವ್ ಮಾಡಿದ್ದೀನಿ, ನಾಳೆ ಅಟೆಂಡ್ ಮಾಡ್ತೀನಿ ಅವೆಲ್ಲ ಇಲ್ಲ. ಅವತ್ತು ಕಂಪ್ಲೇಂಟ್ ಅವತ್ತೇ ಅಟೆಂಡ್ ಮಾಡಬೇಕು. ಖಂಡಿತ ಸರ್, ದಯಮಾಡಿ ಹೇಳಿದ್ದೀನಿ. ನಾನು ಇದು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಾನು ಫಸ್ಟ್ ಸ್ಟೇಷನಿಂದ ಇದೇ ಪ್ರಿನ್ಸಿಪಲ್ಸ್ ಪಾಲನೆ ಮಾಡ್ಕೊಂಡು ಬಂದಿರೋದು. ಕಂಪ್ಲೇಂಟ್ ಕೊಟ್ಟವ್ರೆ ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡೋ ಕೆಲಸ ನಮ್ದೆಲ್ಲ. ಕಂಪ್ಲೇಂಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಅದಕ್ಕೆ ಏನಿದೆ ಆ್ಯಕ್ಷನ್ ಮಾಡೋ ಕೆಲಸ ಮಾಡ್ತೀನಿ. ಆ ಥರದ್ದು ಏನಾರ ನೆಗ್ಲಿಜೆನ್ಸ್ ಏನಾರ ಇತ್ತು ಅಂದರೆ ಇಮಿಡಿಯೇಟ್ಲಿ ನನ್ನ ದೂರವಾಣಿ ನಂಬರ್ ಕೊಡ್ತೀನಿ. ಹೋಗ್ಬೇಕಾದ್ರೆ ಸರ್ಕಾರಿ ನಂಬರ್ ಯಾವ ಟೇಬಲ್ ಬೇಕಾದ್ರೆ ಮಾಡ್ಬೋದು, 24 hours ಯಾವ ಬೇಕಾದ್ರೆ ಮಾಡ್ತೀವಿ. ಮತ್ತು ಇನ್ನೊಂದು ವಿಚಾರ ಸರ್, ಈಗ ಪಂಚಾಯತಿ ಹಾಲಿ ಉಪಾಧ್ಯಕ್ಷ ಹಾಲಿ ಉಪಾಧ್ಯಕ್ಷ ರವಿ ಅಂತ ಅವನು ಜಮೀನು ಪಕ್ಕದಲ್ಲಿ ಕಾರ್ಯತೆ ವಿಚಾರಕ್ಕೆ ಹೋದಾಗ ಅವನಿಗೆ ಸವರ್ಣಿಯವರು ಹೊಡೆದು ತಲೆ ತುಂಡಿಗೆ ಗಾಯಲಾಗಿದೆ. ಆದಾಗ ಅವ್ನು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದೇ ನಿಮ್ಮ ಇಲಾಖೆ ಏನು ಮಾಡಿದ್ದಾರೆ, ಆ ಕೌಂಟ್ರ್ ಪಾರ್ಟಿನೂ ಕರ್ಕೊಂಡು ಕಂಪ್ಲೇಂಟ್ ಮಾಡಿದ್ದಾರೆ. ಆ ರವಿ ಅಡ್ವರ್ಟೈಸರ್ ಬೈಸ್ಕೊಂಡು ಅವ್ನಿಗೆ ಏನಂತ ಹೇಳಿದರೆ, ಅವ್ನ ಮಗಳು ಪಾಪ ಇಂಜಿನಿಯರ್ನ ಮಾಡ್ತಾ ಇದೆ. ಬಡಪ್ಪ ನಿಮ್ಮ ಮಗನ ಕಂಪ್ಲೇಂಟ್ ಸೇರಿಸೋರೆ, ಕೇಸ್ ಆದರೆ ನಿಮ್ಮ ಮಗಳು ನಿಮ್ಮ ಮಕ್ಕಳು ಭೂಷಾಳ ಹೋಗಿದೆ, ನಿನ್ನ ಕಂಪ್ಲೇಂಟ್ ವಾಪಸ್ ತಗೋಪ್ಪ ಅಂತ. ಇದು ನಿಮ್ಮ ಇಲಾಖೆ ಅದೇ. ಆ ಥರ ನಿಮ್ಮ ಈಗ ನಿಜವಾಗ ಅಟ್ರಾಸಿಟಿ ನಿಜವಾಗ ನೈಜವಾಗಿದ್ರು ಸಹ ಇವು ಭಯಪಡಿಸಿ ರಾಜಿ ಮಾಡೋದಂತೆ ಸಮಸ್ಯೆಗಳು ಸುಮಾರಾಗಿದೆ. ಉದಾಹರಣೆಗೆ ಈಗ ಬೇಕಾದ್ರೆ ಅವ್ನು ಕಸ್ತಿ ಮೇಲೆ ಇಲ್ಲಬೇಕಾದ್ರೆ ಅವರು ಆದೇ ಪಂಚಾಯತ್ ತುಂಬ ಕಡಲ ಪಂಚಾಯತ್ ಮೆಂಬರ್ ಇಲ್ಲ. ನಂಬರ್ 100ರಲ್ಲಿ ಸ್ಕೂಲ್ ಕಡೆ ಮಶಾನ ಇದೆ. ಅದು 3 ಚಿಲ್ಲರೆ ಮತ್ತು 4 ಚಿಲ್ಲರೆ ಜಮೀನು ಅಲ್ಲೇನೇ ಇದೆ. ನಾನು ಮೆಂಬರ್ ಆಗಿದ್ದಾಗ ಅಲ್ಲಿ 1 ಎಕರೆನ ಮಶಾನ ಕೂಡಿಸಿದ್ವಿ. ಅದ್ರಲ್ಲಿ ಏನು ಮಾಡೋದು ಅಂದರೆ PDM ಇಲ್ಲ ಅವಾಗ, ಸೆಕ್ರೆಟರಿ ಅವರು ಇದ್ರು. ಒಂದು ಅರ್ಧ ಎಕರೆನ ನಮಗೆ ಎಫ್ಐಆರ್ ಮಾಡಿ ಕಲ್ಲು ಹಾಕಿ ಅಲ್ಲೇ ಇದು ಮಾಡಿದ್ರು. ಅದ್ರ ಬಗ್ಗೆ ಏನಾಯ್ತು ಅಂದರೆ ನಾವು ಸ್ವಲ್ಪ ಭಾರಿ ಹೋರಾಟ ಮಾಡಿದ್ವಿ. ಅದು ಗುಂಡಿ ಮುಚ್ಚಕ್ಕೆ ಮತ್ತೆ ತಂತಿ ಕಲ್ಲು ಹಾಕಿ ಇದು ಮಾಡಿದ್ದ. ಆಮೇಲೆ ನಾನೇ ನಿಲ್ಸ್ಕೊಂಡು ಬೋರ್ಡು ಕೂಡ ಹಚ್ಚಿದೆ. ಆ ಬೋರ್ಡೇ ಕಿತ್ತಾಕ್ಬಿಟ್ಟಿದ್ದಾರೆ. ಅದು ಕಿತ್ತಾಕಿ ಸುಮಾರಲ್ಲಿ ಒಂದು 7-8 ವರ್ಷದ ಹಿಂದೆ ಕಿತ್ತಾಕ್ಸಿದ್ದಾರೆ. ನಾವು ಅದ್ರ ಬಗ್ಗೆ ಭಾರಿ ಹೋರಾಟ ಮಾಡಿದ್ರೆ ತಹಸೀಲ್ದಾರ್ ಬಂದು ತೀವ್ರ ಹೋಗಿ ಹಿಂಗೆ ಮಳೆಗಾಲ ಕೆರೆ ಎಲ್ಲ ತುಂಬೋಗಿತ್ತು. ಶಬನ ಮಾಡಿಕೊಂಡು ಟೈಪ್ ಮಾಡಿ ತಹಸೀಲ್ದಾರ್ಗೆ ಫೋನ್ ಮಾಡಿ ಕೊನೆಗೆ ದಫನ್ ಮಾಡಿದ್ವಿ ಒಂದು ಸೈಡಲ್ಲಿ. ಕೊನೆ ಮಾಡೋಕ್ಕಾಗಿಲ್ಲ, ಬೇರೆ ಊರಿಗೆ ತೊಗೊಂಡೋಗಿ ಅವ್ರು ಬೇರೆಯವ್ರಿಂದ ಬಂದ ವ್ಯಕ್ತಿನ ತೊಗೊಂಡೋಗಿ ದಫನು ಮಾಡಿದಾಗ ಏನಾಯಿತು, ಸ್ವಲ್ಪ ದಿವಸದಲ್ಲಿ ಏನಾಯಿತು, ಮತ್ತೆ ಪುನಃ ST ಅವ್ರಿಗೆ ಇಲ್ಲೇ ಪಕ್ಕದಲ್ಲಿದ್ದಾರೆ. ಅವರೊಂದು 40-50 ಮಕ್ಕಳಿದ್ದಾರೆ. ಅವರು ತೀರೋದಾಗ ಹಿಂಗೆ ಸಮಸ್ಯೆ ಆದಾಗ ಬಂದು ಅವ್ರಿಗೆ ಅರ್ಧ ಎಕರೆನ ಇವಾಗ ಇತ್ತೀಚೆಗೆ ಮಾಡಿಕೊಟ್ರು. ಮಾಡ್ಕೊಂಡಾಗ ನಾವೇನು ಹೇಳ್ತಾರೆ, ನೋಡಪ್ಪ ನಮಗೆ ತಿರುಗಾಡೋಕ್ಕೆ ರಸ್ತೆ ಇಲ್ಲ ಅಂತಂದ್ರೆ ಇಲ್ಲಿ ಇವರು ಇಲ್ಲಿ ತಿರುಗಾಡ್ತಿದ್ರು, ಇವ್ರಿಗೆ ಬೇಲಿ ಹಾಕೊಂಡು ಕಾಪಾಡ ಮಾಡಿಸ್ಕೊಂಡ್ರು. ಆ ಕಡೆ ತಿರುಗಾಡ್ಕೊಳಪ್ಪ, ಆ ಕಡೆ ಜಮೀನಲ್ಲಿ ನಮಗೆ ಸೇರಬೇಕು ಅಂದ್ಬಿಟ್ಟು ಬೇಲಿ ಹಾಕೊಂಡಿದ್ದಾರೆ. ಈಗ ಏನಪ್ಪ ತಾತ್ಕಾಲಿಕ ಓಡಾಡ್ತಿರಾಗ ಏನು ಮಾಡ್ಬೇಕು ಅಂತಂದರೆ ಕಲ್ಲು ಪಲ್ಲೆಲ್ಲ ತಪ್ಪು ಬಸ್ಸಿಗೆ ಹಾಕ್ಬಿಟ್ಟಿದ್ದಾರೆ, ತಿರುಗಾಡಕ್ಕೆ ಕೊಡ್ತಾ ಇಲ್ಲ. ನಾನು ಅದನ್ನು ತಿಮ್ಮನೆ ಸರ್ ಕೂಡ ಹೇಳಿ ಇದೇ ಮೀಟಿಂಗಲ್ಲಿ ಅವ್ರ ಹೇಳಿದ್ದೀನಿ.